ಹಿರಿಯರೇ, ವೇದಿಕೆಯಲ್ಲಿರುವ ಅತಿಥಿಗಳೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣು. ಇವತ್ತು ನಿಮ್ಮೆಲ್ಲರ ಜೊತೆ ಈ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ, ಒಂದು ಮಾಧ್ಯಮದ ಸಮಾವೇಶದಲ್ಲಿ ನನಗೂ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಮಲ್ಲಿಕಾರ್ಜುನ ಅವರಿಗೆ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಬಾಬಾ ಸಾಹೇಬರ ಮಾತು ನನಗೆ ಆಗ್ತಾ ಬರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಎಜುಕೇಟ್, ಆರ್ಗನೈಸ್ ಅಂತ ಹೇಳ್ತಾರೆ. ಅದು ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ, ಅದು ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡು ಅಂತ ಒಂದು ದೇಶ ಕಟ್ಟಕ್ಕೆ ಒಂದು ಕರೆ. ಸೊ ಅಂಥದ್ದನ್ನು ಇವತ್ತು ಸಂಘಟನೆ ಮುಖಾಂತರ ಮಲ್ಲಿಕಾರ್ಜುನ ಅವರ ತಂಡದವರು ಮಾಡ್ತಿರೋದು ನನಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ಇವಾಗಲೇ ಅನೇಕ ಹಿರಿಯರು ಮಾಧ್ಯಮದ ವಿಚಾರವಂತರು ಮಾತಾಡಿದ್ದಾರೆ. ಅವರ ವಿಚಾರಗಳಲ್ಲಿ, ನಮ್ಮ ಸಂತೋಷ್ ಹೆಗ್ಡೆ ಸರ್ ವಿಚಾರದಲ್ಲಿ ಅನೇಕ ಉತ್ತಮವಾದ ಆಲೋಚನೆಗಳ ಜೊತೆ ಕಾಣುತ್ತೆ. ಆ ಧೈರ್ಯ ನಮಗೆ ಬೇಕಾಗುತ್ತೆ. ನಾವು ಧೈರ್ಯ ಅಂದಾಗ ಏನು ಒಂದು ಧೈರ್ಯ ಅಂದರೆ ಎಲ್ಲ ಒಂದು ಕಡೆ ಜಿಮ್ಗೆ ಹೋಗಿ ಫಿಟ್ನೆಸ್ ಮಾಡಿ ಧೈರ್ಯ ಅಲ್ಲ, ತೋಳು ಬಲದ ಧೈರ್ಯ ಅಲ್ಲ, ಆಹಾರ ಪದ್ಧತಿಯ ಧೈರ್ಯ ಅಲ್ಲ. ಧೈರ್ಯ ಅಂದರೆ ಏನು ಅಂದರೆ ಈ ಅನ್ಯಾಯ ವ್ಯವಸ್ಥೆಗೆ ಸತ್ಯ ನುಡಿಯೋದೇ ಭಾಳ ದೊಡ್ಡ ಧೈರ್ಯ. ಸ್ವಾನಿತ್ಯದಲ್ಲಿ ಭಾಳ ಗಟ್ಟಿಯಾಗಿ ಸತ್ಯ ನುಡಿತಾ ಬರ್ತಾ ಇರೋದು ನಿಮ್ಮಂಥ ಮಾಧ್ಯಮದವರು, ಮಲ್ಲಿಕಾರ್ಜುನವರಂಥವರು. ನೀವೆಲ್ಲ ಮುಂದುವರಿಸಿ ನಮ್ಮೆಲ್ಲ ಯುವಕರಿಗೆ ನೀವೆಲ್ಲ ಭಾಳ ಸ್ಫೂರ್ತಿಯಾಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಿವತ್ತು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಾಧ್ಯಮ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19. ನಮಗೆ ಉತ್ತಮವಾದ ಸಮಾಜ ಕಟ್ಟಬೇಕು ಅಂದರೆ ಒಂದು ಪ್ರಬಲವಾದ, ಒಂದು ಸ್ವತಂತ್ರವಾದ ಮಾಧ್ಯಮ ಬಹಳ ಅಗತ್ಯ ಇದೆ. ಉತ್ತಮವಾದ ಸಮಾಜ ಅಂದರೆ ಏನು? ನಮ್ಮ ಸಂವಿಧಾನ ಅದೇ ಹೇಳೋದು, ಉತ್ತಮ ಸಮಾಜ. ಉತ್ತಮ ಸಮಾಜ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಬುಲೆಟ್ ಟ್ರೈನ್ ಕಟ್ಟಿದ್ರೆ ಉತ್ತಮ ಸಮಾಜ ಆಗಲ್ಲ. ನಮಗೆ 6 ಲೈನ್ 10 ಲೈನ್ ಹೈವೇಗಳು ಕಟ್ಟರೆ ಸಹ ಉತ್ತಮ ಸಮಾಜ ಆಗಲ್ಲ. ನಾವು ಚಂದ್ರಾಯನ್ ಮಂಗಳಾಯನ್ ಹೋಗಿದ ತಕ್ಷಣ ಉತ್ತಮ ಸಮಾಜ ಆಗಲ್ಲ. ಉತ್ತಮ ಸಮಾಜ ನಮ್ಮ ವ್ಯಾಖ್ಯಾನದ ಪ್ರಕಾರ ಅದು ಒಂದು ಸಮ ಸಮಾಜ, ಒಂದು ಸಮಾನತೆಯ ಸಮಾಜ. ಅಂಥ ಸಮಾಜ ಕಟ್ಟಕ್ಕೆ ಒಂದು ಗಟ್ಟಿಯಾದ ಮಾಧ್ಯಮ ನಮಗೆ ಬೇಕಾಗತ್ತೆ. ಮಾಧ್ಯಮದವರು ನಮಗೆ ಲ್ಯಾಪ್ ಡಾಗ್ ಮಾಧ್ಯಮ ಆಗೋದಕ್ಕಿಂತ ಭಾಳ ಮುಖ್ಯವಾಗಿ ವಾಚ್ ಡಾಗ್ ಮಾಧ್ಯಮ ಆಗೋದು ಭಾಳ ಮುಖ್ಯ. ನಮ್ಮ ವಾಚ್ ಡಾಗ್ಗಳಾಗಿ ನಮಗೆ ಯಾರು ಆಳ್ತಾ ಇರ್ತಾರೋ, ಪ್ರಬಲರಾಗಿರ್ತಾರೋ, ಯಾರು ವ್ಯವಸ್ಥೆನ ಅವ್ರ ಮೂಗಿನೇರಕ್ಕೆ ಸ್ವಾರ್ಥಕ್ಕೆ ಬಳಸ್ಕೊತಾ ಇರ್ತಾರೋ ಅವರನ್ನು, ಈ ವ್ಯವಸ್ಥೆ, ಅನ್ಯಾಯದ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋದು ಭಾಳ ಗಟ್ಟಿಯಾಗಿ ಮಾಧ್ಯಮದ ಕೆಲಸ ಮಾಡಬೇಕು. ನಮಗೂ ಕೂಡ ನಮ್ಮ ಹೋರಾಟಗಳಲ್ಲಿ, ಎಷ್ಟೋ ಹೋರಾಟಗಳಲ್ಲಿ ಮಾಧ್ಯಮದ ಬಲ ಇದ್ದಾಗ ಆ ಹೋರಾಟಗಳು ಯಶಸ್ಸಾಗಿದೆ. ದಿಡ್ಡಳ್ಳಿ ಹೋರಾಟ ಅಂಥದ್ದು ಮಾಧ್ಯಮದ ನಮ್ಮೆಲ್ಲರಿಗೂ ಆದಿವಾಸಿಗಳ ಪರವಾಗಿ 2014ರಲ್ಲಿ ಗಟ್ಟಿಯಾಗಿ ನಿಂತು ನಮಗೆ ಅಲ್ಲಿ ಮನೆಗಳು ಮಾಡಿಸೋಕ್ಕೆ ಅವಕಾಶ ಸಿಕ್ತು. ಎಷ್ಟೋ ಹೋರಾಟಗಳಲ್ಲಿ ಮಾಧ್ಯಮದವರು ನಮ್ಮ ಜೊತೆ ನಿಂತಿಲ್ಲದೆ ಇರೋ ಕಾರಣದಿಂದ ಇನ್ನೂ ಕಷ್ಟ ಆಗಿದೆ ನಮ್ಮ ಹೋರಾಟದ ಪ್ರಯಾಣ. ಆದರೆ ಕೆಲವು ವಿಚಾರಗಳನ್ನು ನೋಡಿದಾಗ ಮಾಧ್ಯಮದವರು ಒಂದು ಕಾಲದಲ್ಲಿ ನಮ್ಮ ವಿರುದ್ಧ ನಿಂತರೂ ಕೂಡ ಅನೇಕ ಮುಖ್ಯವಾಹಿನಿಯ ಮಾಧ್ಯಮ ಹೋಗ್ತಾ ಒಂದು ವಿಕಾಸನೂ ಆಯಿತು. ಅದು ಮೀಟು ಹೋರಾಟದಲ್ಲಿ 2018ರಲ್ಲಿ ಒಂಥರ ಬಿಂಬಿಸಿದ್ರು. ಅದು 2024ನಲ್ಲಿ ಹೇಮಾ ಕಮಿಟಿ ರಿಪೋರ್ಟ್ ಪರವಾಗಿ ನಾವು ನಿಂತ್ಕೊಂಡಾಗ ಇಡೀ ಮಾಧ್ಯಮ ನಮ್ಮ ಜೊತೆ ಇದು ನ್ಯಾಯಬದ್ಧವಾಗಿದೆ, ಇದು ಒಂದು ಉತ್ತಮ ಚಿತ್ರರಂಗದ ಪರವಾಗಿದೆ ಅಂತ ನಿಂತರು. ಸೊ ಆ ನಿಟ್ಟಿನಲ್ಲಿ ಮಾಧ್ಯಮದ ಶಕ್ತಿ ನಮಗೆ ಅಗತ್ಯ ಇರುತ್ತೆ. ಪತ್ರಕರ್ತ ನೀವೆಲ್ಲ ವಾಚ್ ಡಾಗ್ ಕೆಲಸ ಮಾಡೋದು ಭಾಳ ಮುಖ್ಯ. ಬಟ್ ನಾವೇನೇ ವಿಶ್ಲೇಷಣೆ ಮಾಡಬೇಕು, ನಾವೇನೇ ಒಂದು ಅರ್ಥ ಮಾಡ್ಕೋಬೇಕು ಅಂದರೆ ಅದನ್ನು ವ್ಯಾಖ್ಯಾನಿಸೋದು ಭಾಳ ಮುಖ್ಯ. ಏನಿದು ಮಾಧ್ಯಮ? ವಾಟ್ ಈಸ್ ಮೀಡಿಯಾ? ನಾನು ಮಾಧ್ಯಮನ ವ್ಯಾಖ್ಯಾನಿಸೋದು ಸಾರ್ವಜನಿಕರ ಮೇಲೆ ಪ್ರಭಾವ ಬೀರೋ ಮಾಹಿತಿ. ಅದನ್ನು ನಾವು ಒಂದು ವಿಜುವಲ್ ಮೀಡಿಯಾ ಆಗಿರ್ಬೋದು, ಅದೊಂದು ರಿಟನ್ ಮೀಡಿಯಾ, ಸ್ಪೋಕನ್ ವರ್ಡ್ ಆಗಿರ್ಬೋದು, ನಾವು TV, ರೇಡಿಯೋ ಪ್ರತಿಯೊಂದು ಹೇಳ್ತೀವಿ, ನಮ್ಮ ಬೀದಿ ನಾಟಕಗಳಾಗಿರ್ಬೋದು, ಚಲನಚಿತ್ರ, ಸಿನಿಮಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು. ಬಟ್ ನಾನು ಮಾಧ್ಯಮ ಅಂದಾಗ ಇವಾಗ ಅನೇಕರು ಮಾತಾಡೋದು ಆಧುನಿಕವಾದ 21ನೇ ಶತಮಾನ 2025ನೇ ಮಾಧ್ಯಮ. ಬಟ್ ನಾವು ಎಲ್ಲಿಂದ ನೋಡಬೇಕು ಮಾಧ್ಯಮ ಅಂದರೆ ನನ್ನ ಪ್ರಕಾರ 65,000 ವರ್ಷಗಳ ಹಿಂದೆ, ಯಾವಾಗ ನಮ್ಮ ಗುಹೆಗಳಲ್ಲೂ ಕೂಡ ಅಲ್ಲಿ ಚಿತ್ರಗಳು ಬಿಡಿಸಿದಾಗ, ಪ್ರಾಣಿಗಳ ಚಿತ್ರಗಳು ಬಿಡಿಸ್ತಾ ಇದ್ದಾಗ ಯಾವ ಪ್ರಾಣಿ ತಿನ್ಬೋದು, ಯಾವ ಪ್ರಾಣಿ ತಿನ್ನಬಾರ್ದು ಅಂತ, ಅದೇ 65,000 ವರ್ಷದ ಹಿಂದೆ ಅಲ್ಲೇ ಮಾಧ್ಯಮ ಅನ್ನೋದು ಶುರುವಾಯಿತು. ಆ ಮಾಧ್ಯಮದ ನಂತರ ನಮ್ಮ ಬಹಳ ಒಂದು ಪ್ರಬಲವಾಗಿದ್ದು ಯಾವಾಗ ಅಂದರೆ ಗೂಟೆನ್ಬರ್ಗ್ ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು 15ನೇ ಶತಮಾನದಲ್ಲಿ, ಬರವಣಿಗೆ ಇಂಥ ಪ್ರಿಂಟ್ ಶುರುವಾದಾಗಿಂದ, ಮತ್ತು ಇವಾಗ ಅಫ್ಕೋರ್ಸ್ ಡಿಜಿಟಲ್ ಮಾಧ್ಯಮ, ಇಂಟರ್ನೆಟ್ ಮಾಧ್ಯಮ, ಈ ರೀತಿ ನಮಗೆ ಎಷ್ಟೋ ಒಂದು ಫ್ಯಾಕ್ಟ್ಸು, ನಮಗೆ ಇನ್ಫಾರ್ಮೇಷನ್, ಮಾಹಿತಿ ನಮ್ಮ ಬೆರಳ ತುದಿಗಳಲ್ಲಿ ಇರ್ಬೋದು. ಆದರೆ ವಿಶ್ಲೇಷಣೆ ಮತ್ತು ತಿಳುವಳಿಕೆ, ಅದಕ್ಕೆ ಒಂದು ಹುಡುಕಾಟ ನಮಗೆ ಬೇಕೇ ಬೇಕು. ಸೊ ಆ ವಿಶ್ಲೇಷಣೆ, ತಿಳುವಳಿಕೆ ನಿಮ್ಮಂಥ ಸಂಘಟಿತ ಮಾಧ್ಯಮಗಳು ನಮಗೆ ತಲುಪಿಸಿದ್ರೆ ನಾವು ನಿಜವಾಗ್ಲೂ ಭಾಳ ಉತ್ತಮವಾದ ನಾಗರಿಕರನ್ನು ಬೆಳೆಸ್ಬೋದು, ನಾವು ಕೂಡ ಉತ್ತಮವಾದ ವಿಚಾರಗಳು ಪಡಿಬೋದು ಅಂತ. ಮತ್ತು ನಮಗೆ
ಯಾವಾಗ ಪ್ರಜಾಪ್ರಭುತ್ವ ಆಳುವ ಶಕ್ತಿಗಳು ಯಾವಾಗ ಪ್ರಜಾಪ್ರಭುತ್ವನ ಅವರ ಕಪಿಮುಷ್ಟಿನಲ್ಲಿ ಇಟ್ಕೋಬೇಕು ಅಂದಾಗ ನಮಗೆ ಇತಿಹಾಸ ತೋರಿಸುತ್ತೆ, ಅವರು ಮೊದಲು ಟಾರ್ಗೆಟ್ ಮಾಡೋದೇ ಮಾಧ್ಯಮದವ್ರನ್ನ. ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೀವು ಉದಾಹರಣೆ ನೀವು ನೋಡಿ, ನಮ್ಮ ತುರ್ತು ಪರಿಸ್ಥಿತಿನಲ್ಲಿ 1 ಲಕ್ಷ ಜನ ಡಿಟೇನ್ ಆಯ್ತಂತೆ. 250 300 ಮಾಧ್ಯಮದವ್ರನ್ನ ಗುರಿ ಇಟ್ಟು. ಯಾಕೆ ಅದನ್ನು ಮಾಧ್ಯಮದ ಗುರಿ ಇಡ್ತಾರೆ ಅಂದರೆ, ನೀವು ಇಫ್ ಯು ಕಂಟ್ರೋಲ್ ದ ಮೀಡಿಯಾ ಯು ಕಂಟ್ರೋಲ್ ದ ಮೈಂಡ್ಸ್ ಆಫ್ ದ ಮ್ಯಾಸಸ್. ಸೊ ಜನರ ಮೆದುಳನ್ನು ನೀವು ನಿಯಂತ್ರಣ ಮಾಡಬೇಕು ಅಂದರೆ ಮಾಧ್ಯಮದವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ನಮಗೆ ಭಾಳ ದೊಡ್ಡ ಮಟ್ಟದಲ್ಲಿ ತೋರಿಸುತ್ತೆ. ಇವತ್ತಿಗೂ ಕೂಡ ನಮಗೆ ಅನೇಕ ವಿಚಾರಗಳು ನಡೀತಾ ಇದೆ. ಪ್ರೆಸ್ ಫ್ರೀಡಮ್ ಅನ್ನೋದು, ಈ ವರ್ಷ ಪ್ರೆಸ್ ಫ್ರೀಡಮ್ ಹೊರಗೆ ಬಂದಿದೆ. 180 ದೇಶಗಳಲ್ಲಿ 159ನೇ ಸ್ಥಾನದಲ್ಲಿ ಭಾರತ ಇದೆ. ಭಾಳ ಒಂದು ಪ್ರೆಸ್ ಫ್ರೀಡಮ್ನಲ್ಲಿ ನಾವು ಭಾಳ ಹಿಂದೆ ಉಳಿದಿದ್ದೀವಿ. ನಾವು 10 ವರ್ಷದಿಂದ ನೋಡಿದ್ರೆ 2014 ನೋಡಿದ್ರೆ 133ನೇ ಸ್ಥಾನದಲ್ಲಿರೋರು ನಾವಿವಾಗ 159, ಹೋದ ವರ್ಷ 161 ಸ್ಥಾನದಲ್ಲಿದ್ದೀವಿ. ಅನೇಕ ಕಾರಣಗಳಿರ್ಬೋದು. ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಯಾವಾಗ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅವರ ಮೇಲೆ ಬೇರೆ ಬೇರೆ ಸೆಡಿಷನ್ ಕೇಸಸ್ ಆಗೋದು, ದೇಶದ್ರೋಹಿ ಪ್ರಕರಣಗಳು ಮಾಡೋದು, ಇದು ಬೇರೆ ಬೇರೆ ಥರ ಡಿಫಮೇಷನ್ ಕೇಸ್ಗಳಾಗೋದು. ಅಥವಾ ಮಾಧ್ಯಮ ಅನ್ನೋದೇ ಪ್ರಬಲವಾದ ಮಾಧ್ಯಮ ಯಾರ ಕೈಯಲ್ಲಿದೆ ಅಂದರೆ, ಒಂದು ಪ್ರಬಲ ಜಾತಿಯ ಗಂಡಸರು, ನಮ್ಮ ಮಾಲ್ತೇಶ್ವರು ಒಂದು ಅನೇಕ ವಿಚಾರಗಳು ಮಾತಾಡಿದ್ರು. ಮತ್ತು 3ರಿಂದ 4 ಜನ ಮಾಧ್ಯಮದವರು ಅವ್ರ ಜೀವ ಕೊಡ್ತಾರೆ ಅವರ ಒಂದು ಕೆಲಸ, ಅವರ ಮಾಧ್ಯಮ ಧರ್ಮ ಮಾಡ್ತಾ. ಮತ್ತು ನಮಗೆ ಭಾಳ ಮುಖ್ಯವಾಗಿ ಯಾರ ಕೈಯಲ್ಲಿ ಇವತ್ತು ಪ್ರಬಲವಾದ ಮಾಧ್ಯಮ ಇದೆ, ಒಂದು ಕಂಪನಿ ಕೈಯಲ್ಲಿ 70 ಮೀಡಿಯಾ ಔಟ್ಲೆಟ್ಸು ಮತ್ತು 80 ಕೋಟಿ ಜನನ ಇನ್ಫ್ಲುಯೆನ್ಸ್ ಮಾಡುವಷ್ಟು ಒಬ್ಬರು ಕೈಯಲ್ಲಿದೆ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಪ್ರೆಸ್ ಫ್ರೀಡಮ್ ಅನ್ನೋದು ಭಾಳ ಹಿಂದೆ ಉಳ್ಕೊಂಡಿದೆ. ಪ್ರೆಸ್ ಫ್ರೀಡಮ್ಗಳನ್ನ ನಾವು ಬೆಳೆಸಿಲ್ಲ ಅಂದರೆ ಜನರಿಗೂ ಜಾಗೃತಿನೂ ಆಗಲ್ಲ, ಒಂದು ಉತ್ತಮ ಪ್ರಜಾಪ್ರಭುತ್ವನೂ ಆಗದ ಸಾಧ್ಯತೆಗಳಿಲ್ಲ. ಮತ್ತು ನಮ್ಮ ಭಾಳ ಮುಖ್ಯವಾಗಿ ಒಂದು ಹೊಸ ಆಲೋಚನೆ ಬಂದು, ಒಂದು 20 ವರ್ಷದಿಂದ ನೋಮ್ ಚಾಮ್ಸ್ಕಿ ಅನ್ನೋರು, ಒಂದು ಅಮೇರಿಕನ್ ಬುದ್ಧಿಜೀವಿಗಳು ಒಂದು ಮ್ಯಾನ್ಯುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತ ಮಾತಾಡ್ತಾರೆ. ಅಂದರೆ ಒಂದು ಒಪ್ಪಿಗೆಯನ್ನು ಉತ್ಪನ್ನ ಮಾಡೋದು. ಅದು ಯಾವ ಉದ್ದೇಶ, ಯಾವ ಕಾಂಟೆಕ್ಸ್ನಲ್ಲಿ ಮಾತಾಡ್ತಾರೆ ಅಂದರೆ, ಆವಾಗ ಅಮೇರಿಕಾದಲ್ಲಿ 2001ರಲ್ಲಿ 9/11 ಆದಾಗ ಮಾಧ್ಯಮದವರು ಸೃಷ್ಟಿ ಮಾಡಿಬಿಟ್ರು, ಯುದ್ಧ ಬೇಕು ಅಂತ ಸೃಷ್ಟಿ ಮಾಡಿಬಿಟ್ರು. ಅದು ಜನರಿಗೂ ಒಂದು ರೀತಿ ಒಂದು ಭಯದ ವಾತಾವರಣ ಇತ್ತು, ಜನರಿಗೂ ಒಂದು ರೀತಿ ಆತಂಕದ ವಾತಾವರಣ. ಆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ವೆಪನ್ಸ್ ಆಫ್ ಮ್ಯಾಸ್ ಡಿಸ್ಟ್ರಕ್ಷನ್ ಅಂತ ಶುರು ಮಾಡಿ, ಅಲ್ಲಿ ಅಮೇರಿಕನೇ ಇರಾಕ್ ವಾರ್ ಅಂತ ಸೃಷ್ಟಿಯಾಗಿ ಅದರಿಂದ ಲಕ್ಷಾಂತರ ಜನ ಜೀವ ಸತ್ರು ಅಲ್ಲಿ ಇರಾಕ್ನಲ್ಲಿ. ಸೊ ಈ ಒಂದು ಮ್ಯಾನ್ಯುಫ್ಯಾಕ್ಚರಿಂಗ್ ಕನ್ಸೆಂಟನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ಕೂಡ ಇಂಡಿಯಾ ಪಾಕಿಸ್ತಾನ ವಿಚಾರದಲ್ಲಿ ಎಷ್ಟೋ ಸರಿ ಮಾಧ್ಯಮದವರೇ ಬೇಕಾ, ಯುದ್ಧ ಬೇಕಾ ಅನ್ನೋದೇ ಒಂದು ರೀತಿ ಸೃಷ್ಟಿ ಮಾಡೋ ಸಾಧ್ಯತೆಗಳಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ವೈಚಾರಿಕವಾಗಿ ನಿಜವಾದ ದೇಶಕ್ಕೆ ಏನು ಬೇಕು, ನಿಜವಾದ ಸಂವಿಧಾನ ಹೇಗೆ ಎತ್ತಿಡಿಬೇಕು ಅನ್ನೋದನ್ನು ನಿಮ್ಮಂಥವ್ರ ಕೈಯಲ್ಲಿ ಅದನ್ನು ಮುಂದುವರಿಸಬೇಕು. ಈ ಮ್ಯಾನ್ಯುಫ್ಯಾಕ್ಚರಿಂಗ್ ಕನ್ಸೆಂಟ್ ಅನ್ನೋದನ್ನು ನಾವು ಹೆಂಗೆ ಅದನ್ನು ದುರುಪಯೋಗ ಆಗದೆ ನಾವು ನೋಡ್ಕೋಬೇಕಾಗತ್ತೆ. ಮತ್ತು ನಮಗೆ ಯಾವಾಗ, ನಾನು ಇವಾಗ 5 ವರ್ಷದ ಹಿಂದೆ ಇಲ್ಲೇ ಕರ್ನಾಟಕದಲ್ಲಿ ಒಂದು ಮಾಧ್ಯಮ ಅವರು ಗಟ್ಟಿಯಾಗಿ ಭ್ರಷ್ಟಾಚಾರ ವಿರುದ್ಧ ನಿಂತ್ಕೊಂಡಾಗ ಅವ್ರ ಮೇಲೆ ದೊಡ್ಡ ಪ್ರಮಾಣದ ದಾಳಿ ಆಯಿತು. ಆ ಮಾಧ್ಯಮದ ಮೇಲೆ ದಾಳಿ ಆಯಿತು. ಆ ಮಾಧ್ಯಮ ಮುಚ್ಚಕ್ಕೆ ಒಂದು ರೀತಿ ಪ್ರಯತ್ನ ಆಯಿತು ಸರ್ಕಾರವು. ಆ ಸಂದರ್ಭದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಅಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಕಷ್ಟ ಆಗಿರುತ್ತೆ. ಅವರು ನಿಜವಾಗ್ಲೂ ಪ್ರಜಾಪ್ರಭುತ್ವ ಎತ್ತಿಡಿತಾ ಇದ್ರು ಅವ್ರ ಮೇಲೆ ದಾಳಿ ಆಗ್ತಾ ಇದೆಯಲ್ಲ ಈ ಸರ್ಕಾರಗಳಿಂದ. ಮತ್ತು ಬೇರೆ ಮಾಧ್ಯಮದವರು ಕೂಡ ಯಾಕೆ ಈ ವಿಚಾರಗಳಲ್ಲಿ ಅವರು ಧ್ವನಿ ಎತ್ತಲಿಲ್ಲ ಅಂದಾಗ ಎಷ್ಟೋ ಸರಿ ದೇರ್ ಇಸ್ ಅ ಕಲ್ಚರ್ ಆಫ್ ಫಿಯರ್ ಅಂತ ಬರುತ್ತೆ. ಅದು ಒಂದು ರೀತಿ ಈ ಪ್ರಭಾವಿ ಶಕ್ತಿಗಳು ಅದನ್ನು ಮುಂದುವರಿಸ್ತಾರೆ. ಅವರ ಜನನ ಧ್ವನಿನ ನಿಶಬ್ದಗೊಳಿಸೋಕ್ಕೆ ಈ ಒಂದು ಕಲ್ಚರ್ ಆಫ್ ಫಿಯರ್ ಮುಂದುವರಿಸ್ತಾರೆ. ನಮಗೆ ಸೌಜನ್ಯ ಪ್ರಕರಣದಲ್ಲೂ ಇತ್ತೀಚೆಗೆ ಅದೇ ನಡೆದಿದೆ. ಎಷ್ಟೋ ಒಂದು ಯೂಟ್ಯೂಬರ್ ಮೇಲೆ ಸುವಮೋಟೋ ಕೇಸ್ಗಳು ಹಾಕಿ ಅವರನ್ನು ಮಾತಾಡಬಾರ್ದು ಅಂತ, ಬುದ್ಧಿಜೀವಿಗಳು ಪ್ರತಿಭಟನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಆಳುವ ಶಕ್ತಿಗಳು ಬಾಯಿ ಮುಚ್ಚಿಸೋಕ್ಕಾಗಿದೆ. ನೀವೆಲ್ಲ ಧೈರ್ಯವಾಗಿ ಇದನ್ನು ಖಂಡಿಸಬೇಕು. ನೀವೆಲ್ಲ ಧೈರ್ಯವಾಗಿ ಈ ಒಂದು ಅನ್ಯಾಯಗಳನ್ನ ಪ್ರಶ್ನೆ ಮಾಡಿ ನಮ್ಮ ಯುವಕರಿಗೆ, ನಮ್ಮ ಮುಂದಿನ ತಲೆಮಾರುಗಳಿಗೆ ಜಾಗೃತಿ ಮಾಡೋದು ಭಾಳ ಮುಖ್ಯ. ನಮಗೂ ಕೂಡ ಯಾವುದರ ಮೇಲೆ ಭಾಳ ನಂಬಿಕೆ ಇದೆ ಅಂದರೆ ಪರ್ಯಾಯ ಮಾಧ್ಯಮ. ನಮ್ಮ ಇತಿಹಾಸದಲ್ಲಿ ಬಾಬಾ ಸಾಹೇಬರು, ತಂದೆ ಪೆರಿಯಾರು, ಅವರು ನಮ್ಮ ಮಾರ್ಗದರ್ಶಕರು. ಅವ್ರು ಯಾವತ್ತೂ ಮುಖ್ಯವಾಹಿನಿಯ ಮಾಧ್ಯಮದವ್ರನ್ನ ಅಷ್ಟೊಂದು ನಂಬಿರಲಿಲ್ಲ. ಅವ್ರು ಯಾವುದನ್ನು ನಂಬಿದ್ರು ಅವ್ರದ್ದೇ ಆದ ಸ್ವಂತ ಮಾಧ್ಯಮ. ಅದು ಒಂದು ಪ್ರಬುದ್ಧ ಭಾರತ, ಮೂಕನಾಯಕ, ಜನತಾ, ಬಹಿಷ್ಕೃತ ಭಾರತ, ಮತ್ತು ತಂದೆ ಪೆರಿಯಾರ್ದು ರಿವೋಲ್ಟ್, ಕುಡಿಯರ್ಸು, ಮಿಡುತಲೆ, ಮಾಡರ್ನ್ ರ್ಯಾಷನಲಿಸ್ಟ್ ಅಂತ. ಇವತ್ತಿನ ದಿನ ನಾವೆಲ್ಲರೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವೆಲ್ಲ ನಡೆದಾಡುವ ಮಾಧ್ಯಮಗಳೇ. ನಮ್ಮದೇ ಒಂದು ರೀತಿ ನಾವು ಒಂದು ವಿಚಾರ ತಲುಪಿಸ್ಬೋದು. ಬಟ್ ಮಾಧ್ಯಮದ ಎಷ್ಟೇ ಪ್ರಬಲ ಇದ್ರೂ ಕೂಡ
ನಾವೇನು ನಂಬ್ತೀವಿ ಅಂದರೆ ಸೋಷಿಯಲ್ ಮೀಡಿಯಾ 40 ವರ್ಷದಿಂದ ಬಂದಿದೆ, ಭಾಳ ಪ್ರಬಲ. ಸಿನಿಮಾ 100 ವರ್ಷದಿಂದ ಬಂದಿದೆ, ಭಾಳ ಪ್ರಬಲ. ಆದರೆ ಅದೆಲ್ಲರಿಗಿಂತ ಜಾಸ್ತಿ ಪ್ರಬಲ ಅಂದರೆ 1000 ವರ್ಷದಿಂದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತು ನಾವು ಜನರ ಹತ್ರ ಹೋಗಬೇಕು. ಸೊ ನೀವು ಕೂಡ ನಿಮ್ಮ ರೀತಿಯಲ್ಲಿ ಜನರ ಹತ್ರ ಹೋಗಿ ಈ ಅನ್ಯಾಯದ ವ್ಯವಸ್ಥೆಯನ್ನು ನಿಮ್ಮ ರೀತಿಯಲ್ಲಿ ಪರ್ಯಾಯ ಮಾಧ್ಯಮದ ಮುಖಾಂತರ, ಡಿಜಿಟಲ್ ಮಾಧ್ಯಮದ ಮುಖಾಂತರ ಜನರ ವಿಚಾರ ತಲುಪಿಸಿ ಅಂತ ಹೇಳಿ 1000 ವರ್ಷದಿಂದ ನಡ್ತಿರೋದು ನೀವು ಮುಂದುವರಿಸಿ ಅಂತ ನಾನು ಹೇಳಿ, ನಮಗೆ ಮಾದರಿಯಾಗಿರೋರು ಗೌರಿ ಲಂಕೇಶ್ ಅವರು ಭಾಳ ಅವ್ರದ್ದೇ ಆದ ಒಂದು ರೀತಿಯ ನೈತಿಕತೆ ಮಾಧ್ಯಮದಲ್ಲಿ ಎತ್ತಿ ಹಿಡಿತಾರೆ. ಇವತ್ತಿನ ದಿನ ನಮ್ಮ ಹಿರಿಯರು ಮಾತಾಡಿದ್ರು ಮೀಡಿಯಾ ಎಥಿಕ್ಸ್ ಬಗ್ಗೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಎಥಿಕ್ಸ್ ಭಾಳ ಮುಖ್ಯ ಇರುತ್ತೆ, ಬಟ್ ಮೀಡಿಯಾದಲ್ಲಂತೂ ಅದು ಭಾಳ ನೆಸೆಸರಿ ಆಗಿರುತ್ತೆ. ಸೊ ಆ ವಿಚಾರದಲ್ಲಿ ಮೀಡಿಯಾ ಎಥಿಕ್ಸ್ ಬಗ್ಗೆಯೂ ಕೂಡ ಈ ಥರ ಸಂವಾದಗಳು, ಚರ್ಚೆಗಳು, ಈ ಥರ ಸಂಕಿರಣಗಳು ನಡಿಬೇಕು ಅಂತ ಹೇಳಿ ನಾನು ಕೊನೆಯದಾಗಿ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತು ದೇಶದ ಪ್ರಶ್ನೆ ನಡೀತಾ ಇದೆ. ದೇಶ ಪ್ರೇಮ, ದೇಶಭಕ್ತ, ದೇಶ ವಿರೋಧಿ, ದೇಶದ್ರೋಹಿ. ದೇಶ ಅಂದರೆ ಏನು? ದೇಶ ಅಂದರೆ ಅದು ಜನರಿಗಿಂತ ಮೀರಿತ್ತು. ದೇಶ ಅಂದರೆ ಅದು ಒಂದು ಗಡಿಯಿಂದ ಮೀರಿದ್ದು. ದೇಶದಲ್ಲಿ ಸರ್ಕಾರಗಳಿಂದ ಮೀರಿತ್ತು. ದೇಶ ಅನ್ನೋದು ಒಂದು ಕಲ್ಪನೆ, ಒಂದು ಪರಿಕಲ್ಪನೆ. ನೇಷನ್ ಈಸ್ ಅನ್ ಇಮ್ಯಾಜಿನೇಷನ್. ಇವತ್ತು ನಮಗೆ ಬೇರೆ ಬೇರೆ ಪರಿಕಲ್ಪನೆಗಳು ನಮ್ಮನ್ನು ಆಳ್ತಾ ಇದ್ದಾರೆ. ಒಂದು ಕಡೆ ಬಲಪಂಥಿ ಆಗಿರ್ಬೋದು, ಮಧ್ಯಪಂಥಿ ಆಗಿರ್ಬೋದು, ಎಡಪಂಥಿ ಆಗಿರ್ಬೋದು. ನಾನು ಯಾವುದನ್ನು ನಂಬ್ತೀನಿ ಅಂದರೆ ನಮ್ಮ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ಸತ್ಯಪಂಥ, ಸಮಸಮಾಜ. ಆ ಸಮಸಮಾಜನೇ ನಮ್ಮ ಸಂವಿಧಾನ ಹೇಳೋದು. ಕರ್ನಾಟಕಕ್ಕೂ ಅಂತ ಒಂದು ಸಮಸಮಾಜ ಶಕ್ತಿ ನಮಗೆ ಬೇಕಿದೆ. ನಾವೆಲ್ಲರೂ ಸೇರಿ ಅದನ್ನು ಕಟ್ತಾ ಬರೋಣ. ಮಾಧ್ಯಮದ ಒಂದು ಜವಾಬ್ದಾರಿ ಭಾಳ ಇರುತ್ತೆ ಅಂತ ಹೇಳಿ ನಾನು ಒಂದು ಮಾತನ್ನು ಮುಗಿಸ್ತಾ ಜಿ ಎಸ್ ಶಿವರುದ್ರಪ್ಪ ಅವರು ಒಂದು ಮಾತು ಹೇಳಿ ಮಾತು ಮುಗಿಸ್ತೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರು, ಕಲ್ಲು ಮಣ್ಣುಗಳು ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದಾಗಲೂ ನಮ್ಮೊಳಗೆ. ಎಲ್ಲರಿಗೂ ಇವತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಜೊತೆ, ನಿಮ್ಮ ಸಂಘಟನೆ ಜೊತೆ, ನಿಮ್ಮ ಒಂದು ಉತ್ತಮ ಮಾಧ್ಯಮದ ಜೊತೆ ಒಂದು ಗಟ್ಟಿಯಾದ, ಏನೋ ನಮ್ಮ ಹಿರಿಯರು ಹೇಳ್ತಾರೆ ಮಾತೇಶು, ಗಟ್ಟಿ ಕಾಳಿನ ಮಾಧ್ಯಮದ ಜೊತೆ ಎಂದೆಂದಿಗೂ ಇರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಹಿಂದ್. ಪ್ರೇರಣೆ ಅವರೊಂದು ವಿಶಿಷ್ಟವಾದ ಚಿಂತನೆಗಳ ಮೂಲಕ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಹಂಚಿಕೊಂಡಿದ್ದಂಥ ಮಾಧ್ಯಮ ಬಗ್ಗೆ ವಿಶೇಷವಾದಂಥ ವಂದನೆ RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.